ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗ 6,000 ರೂಪಾಯಿ ಹಣ ಜಮೆಯಾಗ್ತಾ ಇದೆ. ಹೌದು ವೀಕ್ಷಕರೇ, ಬಾಕಿ ಉಳಿದಿರುವಂಥ 3 ಕಂತಿನ ಹಣ ಅಂದರೆ 6,000 ರೂಪಾಯಿ ಹಣ ಈಗ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಜಮಾ ಆಗೋಕೆ ಶುರು ಆಗಿದೆ ಅಂತಲೂ ಹೇಳ್ಬೋದು. ಅಷ್ಟೇ ಅಲ್ಲದೆ ಕೆಲವು ಜಿಲ್ಲೆಗಳಿಗೆ ಈಗಾಗಲೇ ಹಣ ಕೂಡ ಬಂದಿದೆ. ಈಗ ಯಾವ ಜಿಲ್ಲೆಗೆ ಹಣ ಬಂದಿದೆ ಮತ್ತು ಯಾವ ಜಿಲ್ಲೆಗೆ ಹಣ ಬಂದಿಲ್ಲ ಮತ್ತು ಯಾವಾಗ ಬರುತ್ತೆ ಅದರ ಕಂಪ್ಲೀಟ್ ಮಾಹಿತಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದರ ಜೊತೆಗೆ ಯಾರೆಲ್ಲ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಹಣನ ಪಡ್ಕೊತಾ ಇದ್ದೀರಾ ಮತ್ತು ಗೃಹಜ್ಯೋತಿ ಬಳಕೆಯನ್ನು ಬಳಸ್ತಾ ಇದ್ದೀರಾ ಅವರಿಗೆ ರಾಜ್ಯ ಸರ್ಕಾರದಿಂದ ಒಂದು ಶಾಕಿಂಗ್ ಅಪ್ಡೇಟ್ ಸಹ ಬಂದಿದೆ ಅಂತಲೂ ಹೇಳ್ಬೋದು. ಈ ಒಂದು ಕೆಲಸ ನೀವು ಮಾಡ್ತಾ ಇದ್ದರೆ ಇವತ್ತೇ ನಿಲ್ಲಿಸ್ಬಿಡಿ. ಯಾಕಪ್ಪ ಅಂದರೆ ಈ ಒಂದು ಕೆಲಸ ಮಾಡ್ತಾ ಇದ್ದರೆ ಇವತ್ತಿನಿಂದನೇ ಈ ಒಂದು ಗ್ಯಾರಂಟಿ ಯೋಜನೆಗಳು ಬಂದ್ ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಆ ಒಂದು ಶಾಕಿಂಗ್ ಅಪ್ಡೇಟ್ ಏನು ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಇದರ ಜೊತೆಗೆ ವಾಹನ ಸವಾರರಿಗೆ ಬೆಳ್ಳಂಬೆಳಗ್ಗೆ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಸಹ ಬಂದಿದೆ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ತೈಲ ಕಂಪನಿಗಳು ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ. ಹಾಗಿದ್ರೆ ಸತತವಾಗಿ ಈಗ 2ನೇ ವಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ. ಹಾಗಿದ್ರೆ ಇವತ್ತಿನ ಒಂದು ಪ್ರೈಸ್ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಎಷ್ಟಾಗಿದೆ ಅದರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಇದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ರೈತರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಕೂಡ ಬಂದಿದೆ. ಅಷ್ಟೇ ಅಲ್ಲದೆ ಒಂದು ಬ್ಯಾಡ್ ನ್ಯೂಸ್ ಸಹ ಇದೆ ಅಂತಲೂ ಹೇಳ್ಬೋದು. ಈಗಾಗಲೇ ಯಾರಿಗೆಲ್ಲ PM ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣ ಬರ್ತಾ ಇದೆ, ಹಾಗಿದ್ರೆ 23ನೇ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತು ಸೊ ಈ ಒಂದು ತಪ್ಪನ್ನ ಮಾಡಿದ್ರೆ ನಿಮಗೆ ಈ ಒಂದು ಕಂತಿನ ಹಣ ಕೂಡ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಆ ಒಂದು ತಪ್ಪು ಯಾವುದು ಅದರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಇದರ ಜೊತೆಗೆ ಯಾರೆಲ್ಲ ಆಭರಣ ಪ್ರಿಯರಿದ್ದೀರೋ ಅವರಿಗೆ ಒಂದು ಸಿಹಿ ಸುದ್ದಿ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ಸತತವಾಗಿ 2ನೇ ದಿನ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ತುಂಬ ಇಳಿಕೆ ಆಗಿದೆ ಅಂತಲೂ ಹೇಳ್ಬೋದು. ಹಾಗಿದ್ರೆ ಯಾರೆಲ್ಲ ಆಭರಣ ಪ್ರಿಯರಿದ್ದೀರೋ ದಯವಿಟ್ಟು ಈಗಲೇ ಈ ಒಂದು ವಿಡಿಯೋಗೊಂದು ಲೈಕ್ನ ಮಾಡಿ. ಸೊ ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೊ ಇವತ್ತಿನ ಬೆಲೆ ಅಂದರೆ 24 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ನ ಗೋಲ್ಡ್ನ ಬೆಲೆ ಮತ್ತು ಬೆಳ್ಳಿಯ ಬೆಲೆ ಎಷ್ಟಿದೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದರ ಜೊತೆಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಎಲ್ಲಿ ನೋಡಿದ್ರೂ ಕೂಡ ಮಳೆ ಅಂತಲೂ ಹೇಳ್ಬೋದು. ಸೊ ಮಳೆ ಮಾತ್ರ ಅಲ್ಲ, ಬಿರುಗಾಳಿ ಮತ್ತು ಗುಡುಗು ಸಹಿತ ಮಳೆ ಆಗುವಂಥ ಚಾನ್ಸಸ್ ಇದೆ ಅಂತ ಸೊ ಹವಾಮಾನ ಇಲಾಖೆ ಕೂಡ ಒಂದು ದೊಡ್ಡ ಮಾಹಿತಿ ಕೂಡ ನೀಡಿದ್ದಾರೆ ಅಂತಲೂ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಕೆಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಕೆಲವು ಜಿಲ್ಲೆಗಳು ಸಹ ಯೆಲ್ಲೋ ಅಲರ್ಟ್ ಘೋಷಣೆ ಆಗುವಂಥ ಚಾನ್ಸಸ್ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾವ ಜಿಲ್ಲೆಗೆ ಮತ್ತೆ ಆ ಒಂದು ಅಲರ್ಟ್ ಘೋಷಣೆ ಆಗುತ್ತೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ರೇಷನ್ ಕಾರ್ಡ್ ಹೊಂದಿದ್ರೆ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಯ ಲಾಭ ಪಡಿತಾ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಾವೊಂದು ಕೇಳೋ ಪ್ರಶ್ನೆಗೆ ಈಗಲೇ ನೀವು ಕಾಮೆಂಟ್ ಕೂಡ ತಿಳಿಸ್ಬೇಕಾಗುತ್ತೆ. ಏನಪ್ಪ ಅಂದರೆ ನಿಮಗೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಕೊನೆಯ ಕಂತಿನ 2,000 ರೂಪಾಯಿ ಹಣ ಅಕೌಂಟ್ಗೆ ಜಮೆ ಆಗಿದೆಯಾ ಇಲ್ವಾ ಅನ್ನೋದು ಸೊ ನಮಗೆ ಸ್ವಲ್ಪ ಮಾಹಿತಿ ಬೇಕಾಗಿದೆ. ಆ ಒಂದು ಕಾರಣಕ್ಕೆ ಈಗಾಗಲೇ ಯಾರಿಗೆಲ್ಲ ಸೊ ಈ ಒಂದು ತಿಂಗಳು 2,000 ರೂಪಾಯಿ ಹಣ ಬಂದಿದೆ ಅಂಥವರು ಯಾವ ಜಿಲ್ಲೆಗೆ ಬಂದಿದೆ ಎಸ್ ಅಂತ ಕಾಮೆಂಟ್ ಮಾಡಿ. ಸೊ ಯಾರಿಗೆಲ್ಲ ಬಂದಿಲ್ಲ ಸೊ ಅವರು ನಿಮ್ಮ ಜಿಲ್ಲೆ ಹೆಸರ ಕೆಳಗಡೆ ನೋ ಅಂತಲೂ ಕೂಡ ಕಾಮೆಂಟ್ ಮಾಡಿ. ಸೊ ನಮಗೆ ಅಪ್ಡೇಟ್ ಸಿಗುತ್ತೆ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಂತ. ಅದರ ಮೇಲೆ ಸೊ ನಾವು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೂ ತುಂಬ ಅನುಕೂಲ ಆಗುತ್ತೆ ಅಂತಲೂ ಹೇಳ್ಬೋದು. ಹೌದು ವೀಕ್ಷಕರೇ, ಮೊದಲ ದೊಡ್ಡ ಸುದ್ದಿ ನೋಡೋದಾದರೆ ರಾಜ್ಯದ ಗೃಹಲಕ್ಷ್ಮಿ ಮಹಿಳೆಯರಿಗೆ ಸೊ ಸಂತೋಷಕರವಾದ ಸುದ್ದಿ ಏನಪ್ಪ ಅಂದರೆ ಸೊ ಯಾರಿಗೆಲ್ಲ ಕಳೆದ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ವೋ ಅಂಥವರಿಗೆ ಇದೇ ಮೇ ತಿಂಗಳ ಕೊನೆಯೊಳಗೆ ಒಟ್ಟಿಗೆ 3 ಕಂತಿನ ಹಣ ಅಂದರೆ 6,000 ರೂಪಾಯಿ ಹಣ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಬರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದು ಒಟ್ಟಿಗೆ ಸಹ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಈಗಾಗಲೇ ಈ ತಿಂಗಳ ಹಣ ಮತ್ತು ಬಾಕಿ ಉಳಿದಿರುವಂಥ 2 ಕಂತಿನ ಹಣ ಸೇರಿ ಟೋಟಲ್ ಆಗಿ 3 ಕಂತಿನ ಹಣ ಅಂದರೆ 6,000 ರೂಪಾಯಿ ಹಣ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಈ ತಿಂಗಳ ಕೊನೆಯಲ್ಲಿ ಜಮೆ ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ಕೆಲವು ಜಿಲ್ಲೆಗಳಿಗೆ ಹಣ ಕೂಡ ಕ್ರೆಡಿಟ್ ಆಗಿದೆ. ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಇನ್ನೂ ಹಣ ಕೂಡ ಕ್ರೆಡಿಟ್ ಆಗಿಲ್ಲ ಅಂಥವರ ಜಿಲ್ಲೆಗಳಿಗೆ ಸೊ ಈ ತಿಂಗಳ ಕೊನೆಯೊಳಗೆ ಕಂಪ್ಲೀಟಾಗಿ ಹಣ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈಗಾಗಲೇ ಯಾರಿಗೆಲ್ಲ ಈ ತಿಂಗಳ ಹಣ 2,000 ರೂಪಾಯಿ ಹಣ ಬಂದಿದೆ ಮತ್ತು ಬಾಕಿ ಉಳಿದಿರುವಂಥ 2 ಕಂತಿನ ಹಣ ಸೇರಿ 6,000 ರೂಪಾಯಿ ಹಣ ಯಾರ ಖಾತೆಗೆ ಬಂದಿದೆ ಮತ್ತು ಯಾವ ಜಿಲ್ಲೆಗೆ ಬಂದಿದೆ, ಈಗಾಗಲೇ ಯಾವ ಜಿಲ್ಲೆಗೆ ಬಂದಿದೆ ದಯವಿಟ್ಟು ನಿಮ್ಮ ಊರಿನ ಹೆಸರನ್ನ ಈ ಒಂದು ವಿಡಿಯೋ ತೆಳಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಯಾರಿಗೆಲ್ಲ ಬಂದಿಲ್ಲ ಆ ಜಿಲ್ಲೆಯ ಹೆಸರು ಕೂಡ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇದರ ಜೊತೆಗೆ ಗೃಹಲಕ್ಷ್ಮಿ ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ ಆದಷ್ಟು ಬೇಗ ನಿಮ್ಮ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಲ್ಲ ಚೆಕ್ ಮಾಡಿಸಿ ಮತ್ತು TBT ಅಪ್ಡೇಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡಿಸಿ. ಈ ಒಂದು ಅಪ್ಡೇಟ್ ಮಾಡದೇ ಇರುವಂಥ ಅಕೌಂಟ್ಗೆ ಇನ್ನೂ ಕೂಡ ಬಾಕಿ ಕಂತಿನ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಅಪ್ಡೇಟ್ನ ಮಾಡಿಸಿದ್ರೆ ನಿಮಗೆ ಈ ತಿಂಗಳ ಕೊನೆಯೊಳಗಡೆ ಈ ಒಂದು ಹಣ ಬರುವಂಥ ಚಾನ್ಸಸ್ ತುಂಬಾ ಹೈ ಇದೆ ಅಂತಲೂ ಹೇಳ್ಬೋದು. ಇದರ ಜೊತೆಗೆ ಪಂಚ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಜ್ಯೋತಿ, ಹೌದು ವೀಕ್ಷಕರೇ,
ವೀಕ್ಷಕರೇ, ಈಗ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಎರಡನ್ನೂ ಕೂಡ ಈಗ ಒಂದು ದೊಡ್ಡ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಏನಪ್ಪ ಅಂದರೆ ಗೃಹಜ್ಯೋತಿಯಲ್ಲಿ ಅತಿ ದೊಡ್ಡ ಮನೆ ಹೊಂದಿರುವಂಥವ್ರು ಮತ್ತು ಅಕ್ರಮವಾಗಿ ಕರೆಂಟ್ನ ಯೂಸ್ ಮಾಡ್ಕೊತಾ ಇರುವಂಥದ್ದು ತುಂಬ ಲಾಭ ಪಡಿತಾ ಇರುವಂತಹ ಗೃಹಜ್ಯೋತಿಯಿಂದ ಸೊ ಇಂಥವರನ್ನು ಗುರುತಿಸಿ ಈಗ ಸರ್ಕಾರ ಇವರ ಮನೆಯ ಮೀಟರ್ನ ಕಟ್ ಮಾಡಬೇಕು ಅಂತ ಒಂದು ಹೊಸ ಆದೇಶ ಕೂಡ ಶುರುವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಗೃಹಲಕ್ಷ್ಮಿ ಹಣದಲ್ಲೂ ಕೂಡ ಈಗ ಸತ್ತವರ ಖಾತೆಗೆ ಕೂಡ ಹಣ ಹೋಗ್ತಾ ಇದೆ. ಅಂಥವ್ರನ್ನೂ ಕೂಡ ಪತ್ತೆ ಹಚ್ಚಿ ಅವರಿಗೆ ಕ್ಯಾನ್ಸಲ್ ಮಾಡಬೇಕು ಅಂತ ಈಗ ಸರ್ಕಾರ ಒಂದು ದೊಡ್ಡ ಆದೇಶ ಕೂಡ ಹೊರಡಿಸಿದೆ ಅಂತಲೂ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗಾಗಲೇ ಯಾರೆಲ್ಲ ದೊಡ್ಡ ಮನೆಗೆ ಗೃಹಜ್ಯೋತಿ ಲಾಭನ ಪಡ್ಕೊತಾ ಇದ್ದೀರಾ ಸೊ ಅಂಥವ್ರಿಗೂ ಕೂಡ ಈಗ ಮೀಟರ್ ಕನೆಕ್ಷನ್ ಕಟ್ ಮಾಡ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಯಾರೆಲ್ಲ ಈ ಒಂದು ಸೌಲಭ್ಯನ ಪಡ್ಕೊತಾ ಇದ್ದೀರಾ, ಆದಷ್ಟು ಬೇಗ ಈ ಒಂದು ವಿಷಯದ ಬಗ್ಗೆ ತುಂಬ ತಿಳ್ಕೊಳೋದು ಒಳ್ಳೆಯದು. ಇದರ ಬಗ್ಗೆನೂ ಕೂಡ ನಾವು ಒಂದು ನೆಕ್ಸ್ಟ್ ವಿಡಿಯೋನ ಅಪ್ಡೇಟ್ ಮಾಡ್ತೀವಿ. ಸೊ ಸರ್ಕಾರದ ಈ ಒಂದು ನಿರ್ಧಾರದಿಂದ ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ? ಸೊ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಹಣವನ್ನು ದುರುಪಯೋಗ ಪಡಿಸ್ಕೊತಾ ಇರುವಂಥವ್ರನ್ನ ಸೊ ಹುಡುಕಿ ಪತ್ತೆ ಹಚ್ಚಿ ಕ್ಯಾನ್ಸಲ್ ಮಾಡೋದು ತುಂಬ ಒಳ್ಳೆಯದೇ ಇಲ್ವಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇನ್ನು ವೀಕ್ಷಕರೇ, ಎರಡನೆಯ ದೊಡ್ಡ ಸುದ್ದಿ ನೋಡೋದಾದರೆ ಯಾರೆಲ್ಲ ವಾಹನ ಸವಾರಿ ಇದ್ದೀರೋ ಅವರಿಗಂತೂ ಒಂದು ಶಾಕಿಂಗ್ ಅಪ್ಡೇಟ್ ಸಹ ಬಂದಿದೆ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ತುಂಬ ಜಾಸ್ತಿ ಆಗ್ತಾ ಇದೆ ಅಂತಲೂ ಹೇಳ್ಬೋದು. ಆ ಒಂದು ಕಾರಣಕ್ಕೆ ಈಗ ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ದಿನಕ್ಕೆ ಗಗನಕ್ಕೇರಿಸ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಸೊ ಇವತ್ತಿಗೆ ಬಂದಿರುವಂಥ ಬಿಗ್ ಅಪ್ಡೇಟ್ ಪ್ರಕಾರ ಕಳೆದ ಕೇವಲ 2 ವಾರಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಬರೋಬ್ಬರಿ ₹7 ಹೆಚ್ಚಳವಾಗಿದೆ ಅಂತಲೂ ಹೇಳ್ಬೋದು. ಸೊ ಇದು ಮಧ್ಯಮ ವರ್ಗದ ಜನರಿಗೆ ಮತ್ತು ಬೈಕ್ ಕಾರ್ ಇಟ್ಕೊಂಡವರಿಗೆ ದೊಡ್ಡ ಶಾಕ್ ಕೊಟ್ಟಿದೆ ಅಂತಲೂ ಹೇಳ್ಬೋದು. ಸಾರ್ವಜನಿಕರು ತೈಲ ಕಂಪನಿಗಳ ವಿರುದ್ಧ ಭಾರಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಂತಲೂ ಹೇಳ್ಬೋದು. ಸೊ ಈಗ ಸತತವಾಗಿ 1 ವಾರ ಮತ್ತು 2ನೇ ವಾರ ಕಂಪ್ಲೀಟ್ ಆಗಿ ಈಗ ₹6 ಏರಿಕೆ ಆಗಿದೆ. ಸೊ ಈ ಒಂದು ಪೆಟ್ರೋಲ್ ಏರಿಕೆಯಿಂದ ಯಾರಿಗೆಲ್ಲ ಪ್ರಾಬ್ಲಮ್ ಆಗಿದೆ ಮತ್ತು ಯಾರಿಗೆಲ್ಲ ಪ್ರಾಬ್ಲಮ್ ಆಗಿಲ್ಲ, ಸೊ ಇನ್ನೂ ಕೂಡ ಪೆಟ್ರೋಲ್ ಬೆಲೆ ಏರಬೇಕಾ ಅಥವಾ ಕಡಿಮೆ ಆಗಬೇಕಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈಗ ಯಾವ್ಯಾವೆಲ್ಲ ಜಿಲ್ಲೆಗಳಲ್ಲಿ ಪೆಟ್ರೋಲ್ ಬೆಲೆ ಎಷ್ಟಿದೆ, ಸೊ ನಿಮ್ಮ ಜಿಲ್ಲೆ ಹೆಸರು ಕೆಳಗಡೆ ಪೆಟ್ರೋಲ್ ಪ್ರೈಸ್ ಎಷ್ಟಿದೆ ಅಂತ ದಯವಿಟ್ಟು ಕಾಮೆಂಟ್ ಮುಖಾಂತರ ಪಿನ್ ಮಾಡಿ ತಿಳಿಸಿ ಅಂತಲೂ ಹೇಳ್ಬೋದು. ಸೊ ಇನ್ನು ಮುಂದಿನ ದೊಡ್ಡ ಸುದ್ದಿ ನೋಡೋದಾದರೆ PM ಕಿಸಾನ್ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ ₹6,000 ಹಣ ಪಡಿತಾ ಇರೋ ರೈತರಿಗೆ ಈಗ ಕೇಂದ್ರ ಸರ್ಕಾರ ಒಂದು ಬಿಗ್ ಅಲರ್ಟ್ ಸಹ ನೀಡಿದೆ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ನೀವು ಮುಂದಿನ ತಿಂಗಳು ಅಂದರೆ 23ನೇ ಕಂತಿನ ಹಣ ಪಡಿಬೇಕಪ್ಪ ಅಂದರೆ ಸೊ ₹2,000 ಹಣ ನಿಮ್ಮ ಖಾತೆಗೆ ಬರಬೇಕಂದ್ರೆ ಆ ರೈತರು ತಕ್ಷಣವೇ ತಮ್ಮ KYC ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಿಸ್ಕೊಳ್ಬೇಕು. ಯಾರೆಲ್ಲ ರೈತರು ಇನ್ನೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ವೋ ಹಾಗೂ ಭೂ ದಾಖಲೆಗಳ ಅಪ್ಡೇಟ್ ಮಾಡಿಸಿಲ್ವೋ ಅಂಥವ್ರಿಗೆ ಮುಂದಿನ 23ನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಅಂತ ಸರ್ಕಾರ ಖಡಕ್ಕಾಗಿ ಹೇಳಿಕೆ ಸಹ ನೀಡಿದೆ ಅಂತಲೂ ಹೇಳ್ಬೋದು. ಹಾಗಾಗಿ ನಿಮ್ಮ ಸ್ಟೇಟಸನ್ನು ಒಮ್ಮೆ ಅಫಿಷಿಯಲ್ ವೆಬ್ಸೈಟ್ ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ನಿಮಗೆ 23ನೇ ಕಂತಿನ PM ಕಿಸಾನ್ ಹಣ ₹2,000 ಬರಬೇಕಪ್ಪ ಅಂದರೆ ಸೊ ನೀವು ಈ ಒಂದಿಷ್ಟು ಅಪ್ಡೇಟ್ಗಳನ್ನ ಖಂಡಿತವಾಗಿ ಮಾಡಿಸಲೇಬೇಕು. ಅಷ್ಟೇ ಅಲ್ಲದೆ ಯಾರೆಲ್ಲ ₹6,000ಗಿಂತ ಜಾಸ್ತಿ ಹಣನ ಪಡಿತಾ ಇದ್ದೀರೋ ಅವರಂತೂ ಮೊದಲೇ ಫಸ್ಟ್ ಆಫ್ ಆಲ್ ಇವನ್ನ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಯಾರಿಗೆಲ್ಲ 23ನೇ ಕಂತಿನ PM ಕಿಸಾನ್ ಹಣ ಬಂದಿದೆ ದಯವಿಟ್ಟು ಯಾವ ಜಿಲ್ಲೆಗೆ ಬಂದಿದೆ ನಿಮ್ಮ ಊರಿನ ಹೆಸರನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಇನ್ನು ಮುಂದಿನ ದೊಡ್ಡ ಸುದ್ದಿ ನೋಡೋದಾದರೆ ಯಾರೆಲ್ಲ ಬಂಗಾರ ಪ್ರಿಯರಿದ್ದೀರೋ ಅವರಿಗೊಂದು ಭರ್ಜರಿ ಸಿಹಿ ಸುದ್ದಿ ಅಂತಲೂ ಹೇಳ್ಬೋದು. ಸತತವಾಗಿ 2ನೇ ವಾರ ಈಗ ಆಭರಣ ಬೆಲೆ ತುಂಬ ಕುಸಿತ ಕಾಣ್ತಾ ಇದೆ ಅಂತಲೂ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ 24 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ನ ಬೆಲೆಯಲ್ಲಿ ತುಂಬ ಇಳಿಕೆ ಆಗ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಯುದ್ಧದ ಪರಿಣಾಮದಿಂದ ತುಂಬ ಬೆಲೆ ಏರಿಕೆ ಕೂಡ ಆಗಿತ್ತು. ಆಮೇಲೆ ಯುದ್ಧದ ಪರಿಣಾಮದಿಂದ ಮತ್ತೆ ಬೆಲೆ ತುಂಬ ಕಡಿಮೆ ಆಗಿದೆ. ಇಂಥ ಸಮಯದಲ್ಲಿ ಸೊ ಗೋಲ್ಡ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋರಾಗಿರ್ಬೋದು, ಗೋಲ್ಡ್ನ ಖರೀದಿ ಮಾಡೋರಾಗಿರ್ಬೋದು, ಸೊ ಇಂಥ ಸಮಯ ತೊಗೊಳ್ಳೋದು ತುಂಬ ಒಳ್ಳೆಯದು. ಯಾಕಪ್ಪ ಅಂದರೆ ನಿನ್ನೆಯ ಒಂದು ಪ್ರೈಸ್ನ ಕಂಪೇರ್ ಮಾಡಿದ್ರೆ ಇವತ್ತಿನ ಒಂದು ಪ್ರೈಸ್ಗೆ ತುಂಬ ಇಳಿಕೆ ಆಗಿದೆ ಅಂತಲೂ ಹೇಳ್ಬೋದು. ಅದರಲ್ಲೂ 24 ಕ್ಯಾರೆಟ್ ಮತ್ತು 22 ಕ್ಯಾರೆಟಲ್ಲಿ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಏರುಪೇರು ಕಾಣ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಪ್ರಮುಖ ಬ್ರೇಕಿಂಗ್ ಸುದ್ದಿಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ, ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಕೂಡ ರೆಫರ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಇದೇ ರೀತಿ ವೀಡಿಯೋಸ್ಗಾಗಿ ನಮ್ಮ ಯೋಜನಾ ಲೋಕ ಚಾನಲ್ನ ವಿಸಿಟ್ ಮಾಡ್ತಾ ಇರಿ ಅಂತ ಹೇಳ್ತಾ ದಿನನಿತ್ಯ ಇದೇ ರೀತಿಯ ಒಂದು ಹೊಸ ಅಪ್ಡೇಟ್ಗಳು ಸಿಗ್ತಾ ಹೋಗ್ತವೆ. ದಯವಿಟ್ಟು ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಷಯದಲ್ಲಿ ಅಂತ ಹೇಳ್ತಾ ಬಾಯ್.